ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನಿರುತ್ತೆ ಅಂದರೆ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವೀಕೆಂಡ್ ಇತ್ತು, ಫ್ರೈಡೇ, ಹಾಗಾಗಿ ಇವತ್ತು ಸ್ವಲ್ಪ ರೆಡಿಯಾಗಿ ಟೆಂಪಲ್ಗೆ ಹೋಗಿ ಆಮೇಲೆ ಬಂದು ಟಿಫನ್ ಮಾಡೋದು. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬನ್ನಿ, ಇವತ್ತು ನಾನು ರೆಡಿ ಆಗ್ತಾಯಿದ್ದೀನಿ ಟೆಂಪಲ್ಗೆ. ಸೊ ಫಸ್ಟು ನಾನಿಲ್ಲಿ ಸ್ಟ್ರಾಬೆರಿದು ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಸೊ ಫಸ್ಟು ಫೇಸ್ನ ನಾವಿಲ್ಲಿ ಮಾಯ್ಶ್ಚರೈಸರ್ ಮಾಡ್ಕೊಬೇಕು. ಕೆಲವ್ರಿಗೆ ಡ್ರೈ ಸ್ಕಿನ್ ಇರುತ್ತೆ, ಸೊ ಹಾಗಾಗಿ ನಾನಿಲ್ಲಿ ಮಾಮಾ ಅರ್ತ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಸುಮ್ಮನೆ ಇರೋ, ಅದನ್ನು ಕ್ಲೀನಾಗಿ ಫೇಸ್ಗೆ ನಾವು ಅಪ್ಲೈ ಮಾಡ್ಕೊಬೇಕು. ಫೇಸ್ ವಾಶ್ ಆದಮೇಲೆ ಫಸ್ಟ್ ಮಾಯ್ಶ್ಚರೈಸರು ನೋಡಿ, ಬೀಟ್ರೂಟ್, ಮಾಮಾ ಅರ್ತ್ ಬೀಟ್ರೂಟ್ ಹೈಲುರಾನಿಕ್ ಆ್ಯಸಿಡ್ ಮಾಯ್ಶ್ಚರೈಸರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾನು ಹೇಳ್ತೀನಿ, ಇಡೀ ದಿನ ಫುಲ್ಲು ಚೆನ್ನಾಗಿರುತ್ತೆ ಈ ಒಂದು ಮಾಯ್ಶ್ಚರೈಸರು. ಎಲ್ಲೂ ಮೇಕಪ್ಪು ಪ್ಯಾಚಿ ಆಯಿತು ಅಂತ ಅನ್ಸಲ್ಲ. ನಂದಂತೂ ಡ್ರೈ ಸ್ಕಿನ್ ಇರೋದ್ರಿಂದ ಸೊ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಕ್ಲೀನಾಗಿ ಈವನಾಗಿ ನಾನು ಬ್ಲೆಂಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಯಾವ ಕ್ರೀಮ್ನ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ಅಲ್ವಾ ಮುದ್ದು? ಚೆನ್ನಾಗಿ ರೆಡಿ ಆಗುತ್ತೆ ಬನ್ನಮ್ಮ, ಚೆನ್ನಾಗಿ ರೆಡಿ ಆಗಲ್ಲ, ಚೆನ್ನಾಗಿ ರೆಡಿ ಆಗುತ್ತೆ. ಅಯ್ಯೋ ನನ್ನ ಬಂಗಾರು. ಇವಾಗ ನಾವೇನೇ ರೆಡಿ ಮಾಡಿದ್ರು ಅದು ನೆಕ್ಕಿಗೂ ಕೂಡ ನಾವು ಮಾಡಬೇಕು. ಸೊ ಈಗ ಮಾಯ್ಶ್ಚರೈಸರ್ ಅಪ್ಲೈ ಆದಮೇಲೆ ಒಂದು 2 ಸೆಕೆಂಡ್ಸ್ ಬಿಟ್ಟು ಈಗ ನಾನಿಲ್ಲಿ ಮಾಮಾ ಅರ್ತ್ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ವಿತ್ ಕ್ಯಾರೆಟ್ ಸೀಡ್ಸ್ ಆ್ಯಂಡ್ ಟರ್ಮರಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಂತೂ ತುಂಬ ಪರ್ಸ್ನಲಿ ನನಗೆ ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಪರ್ಸ್ನಲಿ ನನಗೆ ಇದು ತುಂಬಾ ಇಷ್ಟ ಆಗಿದೆ. ಸೊ ನಾನ್ ಸ್ಟಿಕ್ಕಿ, ನಾನ್ ಆಯಿಲಿಯಾಗಿ ಏನಿರಲ್ಲ, ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ, ಈಸಿಯಾಗಿರುತ್ತೆ. ಆಮೇಲೆ ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸನ್ ರೇಸ್ ಎಲ್ಲ, ಯು ವಿ ರೇಸ್ ಎಲ್ಲ ಕಮ್ಮಿ ಮಾಡಿ ನಮಗೇನು ಸನ್ ಟ್ಯಾನ್ ಆಗುತ್ತಲ್ಲ ಅದೆಲ್ಲ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ, ನಿಮ್ಗೆ ಯಾವುದು ಸೂಟಬಲ್ ಆಗುತ್ತೋ ನೀವು ಆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಅಷ್ಟೇ ಕ್ಲೀನಾಗಿ ಫೇಸ್ಗೆ ಬ್ಲೆಂಡ್ ಮಾಡಬೇಕು. ನೋಡಿ ಎಷ್ಟು ಸೂಪರಾಗಿದೆ, ಪಿಚ್ಚ ಅನ್ನಲ್ಲ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಯೂಸ್ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ನಾನು ಇದರದ್ದೆಲ್ಲ ನಿಮಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಹೋಗಿ ಚೆಕ್ ಮಾಡಿ. ಸೊ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೆಲ್ಲ ಮಾಮಾ ಅರ್ತ್ ಪ್ರಾಡಕ್ಟ್ಸೇ. ಸೊ ಕ್ಲೀನಾಗಿ ಅದನ್ನು ನೋಡಿ, ನಾನು ಯಾವ್ಯಾವ ರೊಟೇಷನಲ್ಲಿ ಕ್ಲೀನಾಗಿ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂತ ಆಪೋಸಿಟ್ ಸೈಡಲ್ಲೇ ಮಾಡಬೇಕು. ಆವಾಗ ಕ್ಲೀನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಈಗ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ತ್ ಡೈಲಿ ಗ್ಲೋ ಫೇಸ್ ಕ್ರೀಮ್ ವಿತ್ ವಿಟಮಿನ್ ಸಿ ಟರ್ಮರಿಕ್. ಇದು ಕೂಡ ಡೈಲಿ ವೇರ್ ಫೇಸ್ ಕ್ರೀಮ್ ಇದು. ಸೊ ಇದೂ ಕೂಡ ತುಂಬ ಚೆನ್ನಾಗಿದೆ. ಇದು ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಯೂಸ್ ಮಾಡಿದ್ರೆ ಇದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ನಾನು ಡೈಲಿ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಡ್ರೈ ಸ್ಕಿನ್ ಅವರು ಸ್ವಲ್ಪ ಜಾಸ್ತಿ ಏನು ಬಳಸೋಕೆ ಹೋಗ್ಬಿಟ್ಟು ಸ್ವಲ್ಪ ಬಳಸಿದ್ರೆ ಸಾಕಾಗುತ್ತೆ. ನೋಡಿ ಕ್ಲೀನಾಗಿದ್ದಾನೆ. ಇದನ್ನು ಕೂಡ ನೆಕ್ ಏರಿಯಾ, ಫೇಸು ಎಲ್ಲ ಕಡೆ ನಾವು ಇದನ್ನು ಕ್ಲೀನಾಗಿ ಹಾಕಬೇಕು. ಇಲ್ಲಿ ಬ್ಯಾಕ್ ಸೈಡ್ ನೆಕ್ಕಿಗೂ ಹಾಕ್ತಾ ಇರ್ತೀನಿ, ಯಾಕೆಂದರೆ ಅದು ಕೂಡ ನಾನು ಹಾಕೋದು ಎರಡೇ, ಅಲ್ಲಿ ಬ್ಯಾಕ್ ಸೈಡ್ ನೆಕ್ಕಿಗೆ ಸನ್ಸ್ಕ್ರೀನ್ ಮತ್ತು ಇದೊಂದು ಡೈಲಿ ಫೇಸ್ ಕ್ರೀಮು, ಇವೆರಡೇ ನಾನು ಬ್ಯಾಕ್ ಸೈಡ್ ಕೂಡ ಯೂಸ್ ಮಾಡೋದು, ಎಕ್ಸ್ಟ್ರಾ ಏನು ಯೂಸ್ ಮಾಡೋಲ್ಲ. ಸೊ ಸಿಂಪಲ್ಲಾಗಿ ಈ ಥರ ಒಂದು ನಾವು ರೆಡಿ ಆಗ್ಬೋದು. ಸೊ ಈಸಿಯಾಗಿ ಬೇಗ ಆಗುತ್ತೆ. ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡ್ತಲ್ಲ ನಾನು. ಸೊ ಇದು ಕೂಡ ಫೇಸ್ಗೆ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ.
ಈಗ ಒಂದು ಸೀಕ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ಸ್ಪಿನ್ಸ್ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಎವ್ರಿಡೇ ಆಫೀಸ್ ಲುಕ್ ಅಂತಲೇ ಇದು ಹೇಳ್ಬೋದು, ಎವ್ರಿಡೇ ಮೇಕಪ್ ಲುಕ್ಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಆಫೀಸ್ ವೇರ್ಗೆ ಡೈಲಿ ಮೇಕಪ್ ಮಾಡೋರಿಗೆ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೇ ಫೌಂಡೇಶನು ಸನ್ಸ್ಕ್ರೀನು ಎಲ್ಲ ಬಂದ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟಾಗಿದೆ, ತುಂಬ ಒಳ್ಳೆ ಪ್ಯಾಚಿ ಆಗಿಲ್ಲ. ಇದು ಸ್ವಲ್ಪ ಆಯಿಲಿ ಆಗಿರುತ್ತೆ, ತುಂಬ ಡ್ರೈ ಇರಲ್ಲ. ಈ ಥರನೇ ಫೇರ್ ಆ್ಯಂಡ್ ಲವ್ಲಿ BB ಕೂಡ ಬಂದಿದೆ, BB ಕ್ರೀಮು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಈಗ ಇದನ್ನು ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಅದನ್ನು ಕೂಡ ನಾನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ನಾನು ಬ್ಯಾಕ್ ಸೈಡ್ ನೆಕ್ ಏರಿಯಾಗೆ ನಾನು ಯೂಸ್ ಮಾಡ್ತಾಯಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ, ಈಸಿಯಾಗಿ. ಅದು ಆಯಿಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಡ್ರೈ ಇದ್ದರೆ ಅದು ಒಳ್ಳೆ ತಿಕ್ಕಬೇಕು ನಾವು ಮಕ್ಕಕ್ಕೆ ಹಾಕಿ. ಬಟ್ ಇದು ಆಯಿಲ್ ಇರೋದ್ರಿಂದ ಸ್ವಲ್ಪ ಜಸ್ಟ್ ಹಿಂಗೆ ರಬ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ನಾವು ಇದಕ್ಕೆಲ್ಲ ಬ್ಲೆಂಡರ್ ತಗೊಳ್ಳೋ ಬದಲು ಆರಾಮಾಗಿ ನಾವು ನಮ್ಮ ಕೈ ಸಹಾಯದಿಂದನೇ ಕ್ರೀಮ್ನ ಕ್ಲೀನಾಗಿ ಹಾಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಯಿತು ನೋಡಿ. ಈಗ ನೆಕ್ ಏರಿಯಾಗ ಒಂದು ಕಂಪ್ಲೀಟ್ ಮಾಡಿಬಿಟ್ರೆ ಅಲ್ಲಿಗೆ ಮೇಕಪ್ಪು 50% ಆಗೋಗುತ್ತೆ. ಸೊ ಇವತ್ತಿನ ದಿನ ಏನು ಬೋರ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಗ ರೆಡಿಯಾಗಿ ಈಗ ನೆಕ್ ಏರಿಯಾಗೆ ಕೂಡ ಹಾಕಿರೋಂಥ ಕ್ರೀಮ್ನ ನಾನು ಕ್ಲೀನಾಗಿ ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊತೀನಿ. ಸೊ ನೆಕ್ ಏರಿಯಾ ಮತ್ತು ಫೇಸ್ ಏರಿಯಾ ಎರಡೂ ಸೇಮ್ ಟು ಸೇಮ್ ಕಾಣಬೇಕು. ಹಾಗಾಗಿ ನಾನು ಏನೇ ಅಪ್ಲೈ ಮಾಡಿದ್ರು ನೆಕ್ ಏರಿಯಾಗೂ ಕೂಡ ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ ಬೇರೆ ಕಾಣುತ್ತೆ, ಫೇಸ್ ಒಂಥರ ಬೇರೆ ಕಾಣುತ್ತೆ, ಆವಾಗ ಮೇಕಪ್ ಫುಲ್ಲು ಡಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈವನಾಗಿ ಎರಡೂ ಬರಬೇಕಂದ್ರೆ ಕ್ಲೀನಾಗಿ ನಾವೇನೇನು ಹಾಕ್ತೀವಿ ಅದನ್ನು ಕೂಡ ನೆಕ್ಗೆ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಈಗ ನಾನಿಲ್ಲಿ ಐಬ್ರೋನ ಫಿಲ್ ಮಾಡ್ತಾಯಿದ್ದೀನಿ. ಸೊ ಐಬ್ರೋ ಪೌಡರಿಂದ ಐಬ್ರೋನ ಫಿಲ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಡಾರ್ಕ್ ಬ್ರೌನ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಡಸ್ಕಿ ಬ್ರೌನ್ ಅಂತ ಇದೆ, ನೀವು ಬೇಕಿದ್ರೆ ಬ್ಲ್ಯಾಕ್ ಹಾಕ್ಬೋದು. ನಂದು ಸ್ವಲ್ಪ ತಿನ್ನಿರೋದ್ರಿಂದ ಸೊ ನನಗಿಲ್ಲಿ ಬ್ರೌನ್ ಸಾಕಾಗುತ್ತೆ. ಹಾಗೆ ಇಲ್ಲಿ ಫೈನಲ್ ಟಚಪ್ಪು ನಾನು ಸ್ಪಿನ್ಸ್ BB ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಜಸ್ಟ್ ಟಚಪ್, ನಿಮಗೆ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಇಷ್ಟೇ ಫೈನಲ್ ಟಚಪ್ ಮಾಡ್ಬೋದು. ಸೊ ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಮೇಕಪ್ ಎಲ್ಲೂ ಅಂದರೆ ಬಿಸಿಲಲ್ಲಿ ಹೋದಾಗಲೂ ಅದು ಬೇವ್ರಿಗೆ ಏನೂ ಆಗಬಾರ್ದು ಅಂತ ನೋಡಿ. ಈಗ ನಾನು ಕ್ಲೀನಾಗಿ ಪೌಡರ್ನ ಹಾಕಿದ್ಮೇಲೆ ಈವನಾಗಿ ಕ್ಲೀನಾಗಿ ಟೋನ್ ಮಾಡಿದ್ಮೇಲೆ ಸೊ ಮೇಕಪ್ ಅನ್ನೋದು ಇಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ಸೊ ಇದು ಸಿಂಪಲ್ ಡೇ ಮೇಕಪ್, ಆಫೀಸ್ ಮೇಕಪ್, ಇದು ಆಫೀಸ್ ಲುಕ್ಕು. ಸೊ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ರೆಡಿ ಆಗೋದು ಹೀಗೇ ಸಾಕಿಷ್ಟು ಸಿಂಪಲ್ಲಾಗಿ ರೆಡಿ ಆದರೆ ಸಾಕಾಗುತ್ತೆ. ನೀವು ಎವ್ರಿ ಡೇ ನಾವು ಯಾವಾಗಲೂ ನೈಟ್ ಆ್ಯಂಡ್ ಮಾರ್ನಿಂಗ್ ಎರಡೂ ಟೈಮು ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಸನ್ ಬರ್ನ್ ಆಗಿ ಫೇಸ್ ಎಲ್ಲ ಕ್ಲೀನಾಗಿ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ಬ್ರೌನ್ ಆಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ನಾನೀಗ ಅಲ್ಲಿ ಪೆನ್ಸಿಲ್ನ ಬಳಸ್ತಾ ಇದ್ದೀನಿ, ನಾನಿಲ್ಲಿ ಲಿಪ್ಸ್ಟಿಕ್ನ ಬಳಸ್ತಾ ಇಲ್ಲ. ಸೊ ಈಗೀಗ ಅದು ಇದು ಲಿಪ್ಸ್ಟಿಕ್ಗಳು ಬಂದಿದೆ. ಸೊ ಅವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಬೇಗ ತುಟಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಲಿಪ್ ಪೆನ್ಸಿಲ್ನ ಬಳಸ್ಬಿಟ್ಟು ಅದಕ್ಕೆ ಒಂದು ಲಿಪ್ ಬಾಮ್ನ ಹಾಕ್ತಾ ಇದ್ದೀನಿ. ಸೊ ಇದು ನ್ಯಾಚುರಲ್ ಆಗಿ ಪಿಂಕ್ ಮಾಡುತ್ತೆ. ಸೊ ಹಾಗೆ ಒಂದು ಬಿಂದಿನ ಇಟ್ಟು ಈ ಮೇಕಪ್ನ ಫಿನಿಶ್ ಮಾಡಿದ್ದೀನಿ. ಸೊ ನಂದು ಒಂದು ಏನಂದರೆ ಇಲ್ಲಿ ಮೇಕಪ್ಪು ಹೀಗಿರುತ್ತೆ. ಸೊ ಬಿಸಿಲಿಗೆ ಹೋದ್ಮೇಲೆ ಅದು ವಾವ್ ಲುಕ್ ಮಾಡುತ್ತೆ. ಬಿಸಿಲಿಗೆ ಹೋಗಿದ ತಕ್ಷಣ ಅದು ಒಳ್ಳೆ ಈ ಫೌಂಡೇಶನ್ ಲುಕ್ ಬಂದುಬಿಡುತ್ತೆ. ನೋಡಿ ಹೇಗೆ ಅದು ಕೂಡ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ನೋಡಿ ಈಗ ಬಿಸಿಲಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮೇಕಪ್ಪು, ಫೇಸು ನೆಕ್ ಏರಿಯಾ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಚೆ ಬಿಸಿಲಿಗೆ ಹೋಗಿದ ತಕ್ಷಣ ನನಗೆ ಸೂರ್ಯ ಒಂದು ಮ್ಯಾಜಿಕ್ ಮಾಡ್ತಾನೆ. ಅದೇ ಈ ಒಂದು ಮೇಕಪ್ನ ಒಂದು ಈವನ್ ಆಗಿ ಟೋನ್ ಮಾಡಿಬಿಡ್ತಾನೆ ಅವನ. ಮೀನ್ಸ್ ಬಿಸಿಲಿಲ್ಲದೆ ಹೋದಾಗ ಒಂದು ಸ್ವಲ್ಪ ಡಲ್ ಹೊಡಿತಾ ಇರುತ್ತೆ, ಬಟ್ ಬಿಸಿಲಿಗೆ ಹೋಗಿದ ತಕ್ಷಣ ಈ ಥರ ಫುಲ್ ವಾವ್ ಲುಕ್ ಬಂದುಬಿಟ್ಟಿರುತ್ತೆ. ಸೊ ನಿಮಗೂ ಈ ಥರ ಒಂದು ಫೇಸು ಅಂದರೆ ಈಸಿಯಾಗಿ ನೀವು ಕೂಡ ಈ ಒಂದು ಮೇಕಪ್ನ ಮನೇಲಿ ಟ್ರೈ ಮಾಡೋ ಹಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಸೊ ಬನ್ನಿ ಈಗ ಇನ್ನು ಒಂದು ಸೆಷನ್ಗೆ ಹೋಗೋಣ. ಸೊ ನಾವೀಗ ಇಲ್ಲಿ ಟೆಂಪಲ್ಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ನಾನಿವತ್ತು ಹೋಗ್ತಾ ಇರೋಂಥ ಟೆಂಪಲ್ ಬಂದುಬಿಟ್ಟು ಬಂಡಿ ಮಹಾಕಾಳಿ ಟೆಂಪಲ್ಲು. ಸೊ ಅದಿರೋದು
ಗಿರಿನಗರು. ಸೊ ನಾನೀಗಿಲ್ಲಿ ಫಸ್ಟು ಹೌಸಿಂಗ್ ಬೋರ್ಡಿಂದ ಮಾರ್ಕೆಟ್ ಗಾಡಿ ಎತ್ತಿದ್ದೀನಿ. ಸೊ ದೀಪಂಜಲಿ ನಗರಲ್ಲಿ ಬಸ್ನ ಚೇಂಜ್ ಮಾಡಿ ಅಲ್ಲಿಂದ ನಾನು ಗಿರಿನಗರಕ್ಕೆ ಹೋಗ್ತೀನಿ. ಸೊ ಈಗಿದು ಬಸ್ಸಲ್ಲಿ ಹೋಗ್ತಾ ಇರೋದು 248 ಮಾರ್ಕೆಟ್ ಬಸ್ ಹತ್ತಿ ನಾನು ಇಲ್ಲಿ ಹೋಗ್ತಾ ಇರೋದು. ಸೊ ಬನ್ನಿ ಈಗ ನಾನು ಟೆಂಪಲಲ್ಲಿ ಹೇಗಿತ್ತು ಅಂತ ತೋರಿಸ್ತೀನಿ. ತಾಯಿ ಬಂಡಿ ಮಹಾಕಾಳಿ ದರ್ಶನ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ಶುಕ್ರವಾರ ಮೊಹರಂ ಕಡೆ ದಿನ ಇದ್ದಿದ್ದರಿಂದ ಸೊ ಅವತ್ತು ಹೋಗಿದ್ದು. ಸೊ ತುಂಬಾ ರಶ್ ಇತ್ತು. ದೇವಸ್ಥಾನ ಮಾತ್ರ ತುಂಬ ಈಚೆಯಿಂದ ಕೂಡ ರಶ್ ಇತ್ತು. ಸೊ ಇದು ತುಂಬ ಪವರ್ಫುಲ್ ದೇವರು. ಸೊ ಆವಾಗವಾಗ ನಾನು ಹೋಗಿ ಬರ್ತಾ ಇರ್ತೀನಿ. ಸೊ ನೀವು ಫ್ರೀ ಇದ್ದರೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ. ತಾಯಿ ಹತ್ರ ಹೋಗ್ಬಿಟ್ಟು ಬಂದರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಕರ್ಗೋಗುತ್ತೆ. ಹಾಗಾಗಿ ಸೊ ತುಂಬ ನಂಬಿಕೆಯಿಂದ ಹೋಗಬೇಕು. ನಂಬಿದವ್ರನ್ನ ಕೈ ಬಿಡಲ್ಲ ಈ ತಾಯಿ. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಒಂದು ಒಳ್ಳೆ ಫೀಲಿಂಗ್ಸು. ಆಮೇಲೆ ಯಾರೋ ಉತ್ಸವ ಮೂರ್ತಿನ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದು ಕೂಡ ಅದರದ್ದು ಇದು ಪಿಕ್ಕು. ಸೊ ಸೂಪರಾಗಿತ್ತು ದೇವಸ್ಥಾನ. ನೀವೆಲ್ಲ ಇಲ್ಲಿಗೆ ಆಲ್ರೆಡಿ ಯಾರ್ಯಾರು ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಹಾಕಿ. ಸೊ ಇದಕ್ಕೆ ಹೋಗೋಕ್ಕೂ ಮುಂಚೆ ನಾನು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಇವತ್ತು ತುಂಬ ಈಸಿಯಾಗಿ ಬೇಗ ಆಗುವಂಥ ಟ್ಯಾಮರಿನ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಹುಣಸೆ ಹಣ್ಣಿನ ಚಿತ್ರಾನ್ನ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಇಲ್ಲಿ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಅದಕ್ಕೆ ಇಲ್ಲಿ ನಾನು ಕಡಲೆ ಬೀಜನ ಹಾಕಿದ್ದೀನಿ. ಸೊ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ಕ್ಲೀನಾಗಿ ಹುರ್ಕೊಬೇಕಾಗತ್ತೆ. ಅದು ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಗೊಜ್ಜಿದ್ದು ಹೇಗೆ ಮಾಡೋದು ಅಂತ ನಾನು ಪ್ರೋಸೆಸ್ ತೋರಿಸ್ತೀನಿ. ಸೊ ಈ ಒಂದು ಕಡಲೆ ಬೀಜನ ಕ್ಲೀನಾಗಿ ಹುರ್ಕೊಬೇಕು. ಸೊ ಹೈ ಫ್ಲೇಮಲ್ಲಿ ಕರಿಯೋಕ್ಕೆ ಹೋದರೆ ಅದು ಫುಲ್ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಅದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಆಗುತ್ತೆ, ಅಷ್ಟು ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ, ಅಲ್ಲಿಗಾದರೆ ಸಾಕಾಗುತ್ತೆ. ಆವಾಗ ಅದನ್ನು ಒಂದು ಎಕ್ಸ್ಟ್ರಾ ಪ್ಲೇಟಲ್ಲಿ ತೆಗೆದು ಸೈಡ್ಗೆ ಇಟ್ಬಿಡಬೇಕು. ಸೊ ನೆಕ್ಸ್ಟು ಗೊಜ್ಜು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ. ಈಗ ಅದನ್ನು ನಾನು ಎಲ್ಲ ಒಂದು
ಪೇಪರ್ಗೆ ಅಂದರೆ ಮೀನ್ಸ್ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದು ಇಟ್ಟಿದ್ದೀನಿ. ಸೊ ಅದೇ ಎಣ್ಣೆಗೆ ಸ್ವಲ್ಪ ಇಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕೋಲ್ಡ್ ಆಗುತ್ತೆ, ಅಂದರೆ ಇದು ಶೀತ ಅಂದರೆ ಏನಾದರೂ ಹೀಟ್ ಆಗಿದ್ರೆ ಈ ಒಂದು ಗೊಜ್ಜನ್ನ ಮಾಡ್ಕೊಂಡು ತಿಂದರೆ ಶೀತ ಆಗುತ್ತೆ, ಅಂದರೆ ಸ್ವಲ್ಪ ಮೀಡಿಯಮ್ಮಾಗಿ ಇರುತ್ತೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಬೇಕು, ಅವಾಗ ಏನಾದರೂ ಶೀತ ಜಾಸ್ತಿ ಆದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಈರುಳ್ಳಿನ ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಸೊ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಫ್ರೈ ಆಗೋ ಥರ ನಾವಿಲ್ಲಿ ಫ್ರೈ ಮಾಡಬೇಕು. ಹಾಗೆ 1-2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಸೊ ಈ ಗೊಜ್ಜಿಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಬರುತ್ತೆ. ಅದು ತಿಂತಾ ಇದ್ದರೆ ಆ ಮೆಣಸಿನ್ಕಾಯ್ದು ಸ್ಮೆಲ್ಲು ಘಮ್ ಅನ್ನುತ್ತೆ, ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದು ಸ್ವಲ್ಪ ಖಾರ ಏನಿರಲ್ಲ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. 1-2 ಹಸಿರು ಮೆಣಸಿನ್ಕಾಯಿ, 1-2 ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸೊ ಇಲ್ಲಿ ಈ ಗೊಜ್ಜು ನಾನು ಇಲ್ಲಿ ಒಂದು 5 ಮೆಂಬರ್ಸ್ಗೆ ಆಗ್ತಾಯಿದೆ. ಸೊ ಹಾಗಾಗಿ ನಾನು ಇಲ್ಲಿ 1-2 ಹಾಕ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಖಾರ ಬೇಕಂದರೆ ನೀವು ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಕೊಬೋದು. ನಮ್ಮನೇಲಿ ಚಿಕ್ಕ ಪಾಪು ಇರೋದ್ರಿಂದ ಸೊ ನಾನೇನು ಖಾರನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇದು ಕ್ಲೀನಾಗಿ ಎಣ್ಣೆಲಿ ಈ ಥರನೇ ಉರಿಬೇಕಾದ್ರೆ ನಿಮಗೆಲ್ಲ ಗೊತ್ತು, ನಾನು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ. ಈ ಥರ ಕೆಂಪಗೆ ಟರ್ನ್ ಆಗ್ತಿದೆ ಅಂದರೆ ಈರುಳ್ಳಿ ಬೆಂದಿದೆ ಅಂತ ಅರ್ಥ. ಈರುಳ್ಳಿಗೆ ನಾವು ಈ ಥರ ಫ್ರೈ ಮಾಡಬೇಕಾದ್ರೆ ಸಾಲ್ಟ್ ಹಾಕಿಲ್ಲ ಅಂದರೆ ಅದು ಸ್ವಲ್ಪ ಸ್ವೀಟ್ನೆಸ್ ಬಂದುಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ನಾನು ಆ್ಯಡ್ ಮಾಡ್ತೀನಿ, ತುಂಬ ಜಾಸ್ತಿನೂ ಆ್ಯಡ್ ಮಾಡಲ್ಲ, ಸಾಲ್ಟ್ನ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ತೀನಿ. ಸೊ ಈಗ ನೋಡಿ ಈರುಳ್ಳಿ ಬೆಂದಿದೆ. ಸೊ ಈಗ ಇದಕ್ಕೆ ನಾನು ಟ್ಯಾಮ್ರಿನ್ ಜ್ಯೂಸ್ನ ಹಾಕಬೇಕು. ಸೊ ಟ್ಯಾಮ್ರಿನ್ ಜ್ಯೂಸ್ ಹೇಗೆ ಮಾಡೋದಂದರೆ, ಒಂದು ನಿಂಬೆಹಣ್ಣಿನ ಗಾತ್ರ ಅಥವಾ ಗಜ್ಜಿ ನಿಂಬೆ ಗಾತ್ರ ಟ್ಯಾಮ್ರಿಂಡ್ ತೊಗೋಬೇಕು. ಅದನ್ನು ತೊಗೊಂಡು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿರಬೇಕು. ಅದಾದಮೇಲೆ ಕ್ಲೀನಾಗಿ ಸ್ಕ್ವೀಸ್ ಮಾಡಬೇಕು, ಮೀನ್ಸ್ ಕ್ಲೀನಾಗಿ ಇಸ್ಕಬೇಕು. ಇಸ್ಕಾದ್ಮೇಲೆ ಅದು ಕ್ಲೀನಾಗಿ ರಸ ಬಿಡುತ್ತೆ, ಅದನ್ನು ಕ್ಲೀನಾಗಿ ಶೋಧಿಸ್ಬಿಟ್ಟು ಹಾಕ್ಕೋಬೇಕು. ಸೊ ಈ ಒಂದು ಹುಣಸೆ ಗೊಜ್ಜು ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂದರೆ, ಈ ಜ್ವರ ಬಂದಾಗ ಫುಲ್ಲು ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ, ಮೀನ್ಸ್ ಏನು ತಿಂದರೂ ಅದು ಫ್ಲೇವರು ಟೇಸ್ಟ್ ಗೊತ್ತಾಗ್ತಾರಲ್ಲ. ಸೊ ಆವಾಗ ಈ ಥರ ಒಂದು ಹುಳಿಯಾಗಿ ಖಾರವಾಗಿ ಸ್ವೀಟಾಗಿ ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಮನೇಲಿ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೋಬೋದು, ಇಲ್ಲಾಂದರೆ ನೀವು ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ಸೊ ಇದು ಗೊಜ್ಜು ಕನ್ಸಿಸ್ಟೆನ್ಸಿ ಆಗಬೇಕಂದ್ರೆ ಸ್ವಲ್ಪ ಇದು ಎಣ್ಣೆ ಬಿಡಬೇಕು. ಅಂದರೆ ನಾವಿದು ಹುಣಸೆ ಹಣ್ಣು ಅಲ್ವಾ, ಸೊ ಹಾಗಾಗಿ ನಾವು ನೀರಲ್ಲಿ ಕಲಸೋದ್ರಿಂದ ಸ್ವಲ್ಪ ನೀರಾಗೇ ಇರುತ್ತೆ. ಬಟ್ ಗೊಜ್ಜಿಗೆ ಇದು ಎಣ್ಣೆ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಗೊಜ್ಜು ಅನ್ನಕ್ಕೆ ಹಾಕೊಂಡು ತಿಂದರೆ, ಇದೆಲ್ಲ ಎಲ್ಲಿ ಮಾಡ್ತಾಯಿದ್ರು ಅಂದರೆ ಹಳ್ಳಿಗಳ ಸೈಡು ಮಾಡ್ತಾಯಿದ್ರು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ನಿಂಬೆಹಣ್ಣಿನ ಚಿತ್ರಾನ್ನ ಬಿಟ್ಟರೆ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ರು. ಸೊ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನಿಮಗಂತೂ ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಬೋದು. ಸೊ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ಅದು ಸ್ವಲ್ಪ ಸ್ವೀಟ್ನೆಸ್ ಬಂದುಬಿಡುತ್ತೆ, ಅದು ಬೇರೆ ಫ್ಲೇವರ್ ಬಂದುಬಿಡುತ್ತೆ, ಅಂದರೆ ಸ್ವಲ್ಪ ಅದೊಂಥರ ಎಕ್ಸ್ಟ್ರಾಡಿನರಿಯಾಗಿ ಬಂದುಬಿಡುತ್ತೆ. ಇದು ಈಸಿಯಾಗಿ ಮಾಡಿ ತಿನ್ನೋ ಅಂಥದ್ದು ಸಕ್ಕತ್ತಾಗಿರುತ್ತೆ. ಸೊ ಈ ಒಂದು ಹುಣಸೆ ಹಣ್ಣಿನ ಗೊಜ್ಜನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನಮ್ಮ ವಿಡಿಯೋ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಯಾರಿಗೆಲ್ಲ ಇಷ್ಟ ನಮ್ಮ ವಿಡಿಯೋನ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಬೆಳೆಸ್ತಾನೆ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆಲ್ಲ ಕಳಿಸಿ. ಸೊ ಅವರು ಕೂಡ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಲಿ. ಸೊ ನೋಡಿ ಈಗ ಅದು ಸ್ವಲ್ಪ ಕ್ಲೀನಾಗಿ ಬೇಯಿಸಿ ಅದು ಸ್ವಲ್ಪ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈ ಒಂದು ಟ್ಯಾಮ್ರಿಂಡ್ ರೈಸು ಸಖತ್ತಾಗಿತ್ತು ಅನ್ನೋಕ್ಕೆ. ಸೊ ನೀವು ಕೂಡ ಈ ಒಂದು ಟ್ಯಾಮ್ರಿನ್ ರೈಸ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನಂಗೆ ಕಮೆಂಟ್ ಹಾಕಿ. ಇದಕ್ಕೆ ಅನ್ನ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ತಾ ಇದ್ರೆ ಹೆಂಗಿರುತ್ತೆ ಅಂದರೆ, ಒಂದು ತಟ್ಟೆ ತಿನ್ನೋರು 2 ಸಲ ತಿಂತಾರೆ. ಸೊ ಸೂಪರಾಗಿರುತ್ತೆ. ಯಾರೂ ಮಾತ್ರ ಒಂದೇ ಸಲಿಗೆ ತಿಂದಿದ್ದೊಳಲ್ಲ, ಇನ್ನೊಂದು ಸಲ ಬೇಕು ಅಂತಲೇ ತಿಂತಾರೆ. ಸೊ ಅದಾದಮೇಲೆ ಕ್ಲೀನಾಗಿ ಗೊಜ್ಜೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸಿದ್ರೆ, ಅನ್ನ ಹಾಕಿ ಕ್ಲೀನಾಗಿ ಕಲಿಸಿದ್ರೆ ಸಖತ್ತಾಗಿರುವಂಥ ಟ್ಯಾಮರಿನ್ ರೈಸ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಈ ಒಂದು ಟ್ಯಾಮರಿನ್ ರೈಸ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಬೆಳೆಸ್ತಾ ಇರಿ, ಸಪೋರ್ಟ್ ಮಾಡ್ತಾನೇ ಇರಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಗತ್ಯ.
ನೀವು ಕೂಡ ಈ ಟ್ಯಾಮರಿನ್ ರೈಸ್ನ ಟೇಸ್ಟ್ ಮಾಡಿ, ಹಾಗೆ ನೀವು ಕೂಡ ಈ ಒಂದು ಟ್ಯಾಮರಿನ್ ರೈಸ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.